ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಗತ್ತಿನ ಇತಿಹಾಸದಲ್ಲಿ ಒಂದು ಸುಳ್ಳನ್ನ ಎಷ್ಟು ದಿನ ಮುಚ್ಚಿಡಬಹುದು? 10 ವರ್ಷ, 20 ವರ್ಷ. ಸೋವಿಯತ್ ರಷ್ಯಾ ಒಂದು ಸಣ್ಣ ನಾಯಿಯ ಸಾವಿನ ಸತ್ಯವನ್ನ ಬರೋಬ್ಬರಿ 45 ವರ್ಷಗಳ ಕಾಲ ಇಡೀ ಜಗತ್ತಿನಿಂದ ಮುಚ್ಚಿಟ್ಟಿತ್ತು ಅಂದ್ರೆ ನೀವು ನಂಬಲೇಬೇಕು. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದಂತೆ 1957ರಲ್ಲಿ ಸ್ಪುಟ್ನಿಕ್ 2 ನೌಕೆ ಗಗನಕ್ಕೆ ಚಿಮ್ಮಿದಾಗ ಇಡೀ ವಿಶ್ವವೇ ಲೈಕಾಳನ್ನ ಒಬ್ಬ ಗಗನಯಾತ್ರಿ ನಾಯಕಿ ಎಂದು ಸಂಭ್ರಮಿಸಿತ್ತು. ಅಂದು ರಷ್ಯಾ ಹೆಮ್ಮೆಯಿಂದ ಬೀಗುತ್ತಾ ಲೈಕಾ 1 ವಾರಗಳ ಕಾಲ ಬಾಹ್ಯಾಕಾಶದಲ್ಲಿ ಆರಾಮವಾಗಿದ್ಲು. ಆಕೆ ವಿಜ್ಞಾನದ ಇತಿಹಾಸ ಬರೆದು ನೆಮ್ಮದಿಯಾಗಿ ಕಾಲದ ಕರೆಯಲ್ಲಿ ಸರಿದು ಹೋದ್ಲು ಅಂತ ರಷ್ಯಾ ಹೇಳಿತ್ತು. ಆದರೆ ಆ ವಿಜಯೋತ್ಸವದ ಘೋಷಣೆಗಳ ಹಿಂದೆ ಒಂದು ಭೀಕರ ರಹಸ್ಯ ಅಡಗಿತ್ತು. ಕಮ್ಯುನಿಸಂ ಶಕ್ತಿಯನ್ನ ಅಮೆರಿಕಕ್ಕೆ ತೋರಿಸಬೇಕೆಂಬ ಹಠಕ್ಕೆ ಬಿದ್ದಿದ್ದ ಸೋವಿಯತ್ ನಾಯಕರು ಲೈಕಾ ಎಂಬ ಆ ಅಮಾಯಕ ಜೀವ ಅನುಭವಿಸಿದ ನರಕಯಾತನೆಯನ್ನ ವ್ಯವಸ್ಥಿತವಾಗಿ ಹೂತು ಹಾಕಿದ್ರು. ಅಸಲಿಗೆ ನವೆಂಬರ್ 3ರಂದು ನಭಕ್ಕೆ ಜಿಗಿದಿದ್ದ ಲೈಕಾ ಎಂಬ ಬೀದಿನಾಯಿ ಬಾಹ್ಯಾಕಾಶದಲ್ಲಿ 1 ವಾರ ಕೂಡ ಬದುಕಿರಲೇ ಇಲ್ಲ. ಆ ನೌಕೆಯು ಕಕ್ಷೆಗೆ ಸೇರಿದ ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ತಾಂತ್ರಿಕ ವೈಫಲ್ಯದಿಂದಾಗಿ ಉಂಟಾದ ಅತೀವವಾದ ಶಾಖ ಮತ್ತು ಒತ್ತಡಕ್ಕೆ ಸಿಲುಕಿ ಆಕೆ ನರಳಾಡಿ ಪ್ರಾಣ ಬಿಟ್ಟಿದ್ಲು. ಆಕೆಯ ಹೃದಯ ಬಡಿತದ ಪ್ರತಿ ಮಿಡಿತವೂ ಮನುಷ್ಯನ ಮಹತ್ವಾಕಾಂಕ್ಷೆಯ ವಿರುದ್ಧದ ಆಕ್ರೋಶದಂತಿತ್ತು. 2002ರವರೆಗೂ ಜಗತ್ತಿಗೆ ರಷ್ಯಾ ನಂಬಿಸುತ್ತಲೇ ಬಂದಿತ್ತು. ಆದರೆ ಅದು ಕೇವಲ ಒಂದು ರಾಜಕೀಯ ನಾಟಕವಾಗಿತ್ತು. ವಿಜ್ಞಾನದ ಹೆಸರಿನಲ್ಲಿ ನಡೆದ ಈ ಬೃಹತ್ ಸುಳ್ಳು ಮತ್ತು ಆ ಮುಗ್ಧ ಜೀವದ ಕರುಣಾಜನಕ ಅಂತ್ಯದ ಅಸಲಿ ಸತ್ಯ ಹೊರಬರಲು ಬರೋಬ್ಬರಿ ಅರ್ಧ ಶತಮಾನವೇ ಬೇಕಾಯಿತು. ಹಾಗಿದ್ರೆ ಸ್ಪುಟ್ನಿಕ್ 2 ನೌಕೆ ಹತ್ತಿದ ಲೈಕಾ ಎಷ್ಟು ಗಂಟೆಗಳ ಕಾಲ ಬದುಕಿದ್ಲು? ಆಕೆಯ ಕೊನೆಯ ಸನ್ನಿವೇಶ ಹೇಗಿತ್ತು? ಬರೋಬ್ಬರಿ 45 ವರ್ಷಗಳ ಇಂಥದೊಂದು ಸತ್ಯವನ್ನ ರಷ್ಯಾ ಜಗತ್ತಿನಿಂದ ಹೇಗೆ ಮುಚ್ಚಿಟ್ಟಿತ್ತು? ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ. ಸ್ನೇಹಿತರೆ, ಅದು 1957ರ ಸಮಯ. ಅಮೆರಿಕಕ್ಕೆ ಸವಾಲು ಹಾಕಲು ರಷ್ಯಾ ಸಜ್ಜಾಗಿತ್ತು. ಮಾಸ್ಕೋದ ಬೀದಿಯಲ್ಲಿ ಅಲೆಯುತ್ತಿದ್ದ ಲೈಕಾ ಎಂಬ ಮುಗ್ಧ ನಾಯಿಯನ್ನ ಆರಿಸಿ ಅದಕ್ಕೆ ತರಬೇತಿ ನೀಡಿ ಆಕಾಶಕ್ಕೆ ಕಳುಹಿಸಲಾಯಿತು. ಅಕ್ಟೋಬರ್ ಕ್ರಾಂತಿಯ ಸಂಭ್ರಮದಲ್ಲಿದ್ದ ರಷ್ಯಾ ಜಗತ್ತಿಗೆ ತನ್ನ ಸಾಧನೆಯನ್ನ ಜಗತ್ತಿನ ಎದುರು ಬಿಚ್ಚಿಟ್ಟಿತ್ತು. ನಮ್ಮ ಲೈಕಾ ಬಾಹ್ಯಾಕಾಶದಲ್ಲಿ 7 ದಿನಗಳ ಕಾಲ ಸುಖವಾಗಿ ಬದುಕಿತ್ತು. ಆಮೇಲೆ ಅದಕ್ಕೆ ದಯಾಮರಣ ನೀಡಲಾಯಿತು ಎಂದು ರಷ್ಯಾ ಹೇಳಿಕೊಂಡಿತ್ತು. ಆದರೆ ಇದು ಬರೀ ಕಟ್ಟುಕತೆಯಾಗಿತ್ತು. ಗುಪ್ತವಾಗಿಡಲಾಗಿದ್ದ ಈ ಸತ್ಯವನ್ನ ಸುಮಾರು 45 ವರ್ಷಗಳ ನಂತರ ಅಂದರೆ 2002ರಲ್ಲಿ ಜಗತ್ತಿನ ಮುಂದೆ ಬಿಚ್ಚಿಟ್ಟವರು ರಷ್ಯಾದ ಬಾಹ್ಯಾಕಾಶ ವಿಜ್ಞಾನಿ ಡಿಮಿಟ್ರಿ ಮಲಾಶೆಂಕೋವ್. ಗೆಳೆಯರೇ, ಈ ಡಿಮಿಟ್ರಿ ಮಲಾಶೆಂಕೋವ್ ಮಾಸ್ಕೋದಲ್ಲಿರುವ ಇನ್ಸ್ಟಿಟ್ಯೂಟ್ ಫಾರ್ ಬಯೋಮೆಡಿಕಲ್ ಪ್ರಾಬ್ಲಮ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಒಬ್ಬ ಹಿರಿಯ ರಷ್ಯನ್ ವಿಜ್ಞಾನಿ. 1957ರ ಸ್ಪುಟ್ನಿಕ್ 2 ಮಿಷನ್ನಲ್ಲಿ ನೇರವಾಗಿ ಕೆಲಸ ಮಾಡಿದ್ದ ತಂಡದ ಸದಸ್ಯರಲ್ಲಿ ಇವರೂ ಒಬ್ಬರು. 2002ರಲ್ಲಿ ಅಮೆರಿಕದ ಹೂಸ್ಟನ್ನಲ್ಲಿ ವರ್ಲ್ಡ್ ಸ್ಪೇಸ್ ಕಾಂಗ್ರೆಸ್ ಹಮ್ಮಿಕೊಳ್ಳಲಾಗಿತ್ತು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಗಳ ನಡುವೆ ಜ್ಞಾನ ವಿನಿಮಯ ಮಾಡಿಕೊಳ್ಳಲು ಮತ್ತು ಹಳೆಯ ಬಾಹ್ಯಾಕಾಶ ಮಿಷನ್ಗಳ ವೈಜ್ಞಾನಿಕ ದತ್ತಾಂಶಗಳನ್ನು ಹಂಚಿಕೊಳ್ಳಲು ಆಯೋಜಿಸಲಾಗಿತ್ತು. ಆವತ್ತಿಗೆ ರಷ್ಯಾ ಮತ್ತು ಅಮೆರಿಕ ನಡುವಿನ ಶೀತಲ ಸಮರ ಮುಗಿದಿದ್ದರಿಂದ 2 ದೇಶಗಳ ವಿಜ್ಞಾನಿಗಳು ಮುಕ್ತವಾಗಿ ಮಾಹಿತಿ ಹಂಚಿಕೊಳ್ಳಲು ಇದು ವೇದಿಕೆಯಾಯಿತು. ಡಿಮಿಟ್ರಿ ಮಲಾಶೆಂಕೋವ್ ಅವರು ರಷ್ಯಾದ ಇನ್ಸ್ಟಿಟ್ಯೂಟ್ ಫಾರ್ ಬಯೋಮೆಡಿಕಲ್ ಪ್ರಾಬ್ಲಮ್ಸ್ ತಂಡದ ಪ್ರತಿನಿಧಿಯಾಗಿ ಅಲ್ಲಿಗೆ ಬಂದಿದ್ರು. ಸ್ಪುಟ್ನಿಕ್ 2 ಮಿಷನ್ನ ಮೂಲ ಡಾಟಾ ಇವರ ಸಂಸ್ಥೆಯ ಬಳಿ ಇದ್ವು. ಬಾಹ್ಯಾಕಾಶದಲ್ಲಿ ಜೀವಿಗಳ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಜಗತ್ತಿನಾದ್ಯಂತ ಸಂಶೋಧನೆ ನಡೆಯುತ್ತಿದ್ದ ಕಾರಣ ಲೈಕಾಳ ಮಿಷನ್ನಿಂದ ಸಿಕ್ಕ ನಿಜವಾದ ಅಂಕಿಅಂಶಗಳನ್ನು ಮಂಡಿಸುವುದು ಅವರ ಜವಾಬ್ದಾರಿಯಾಗಿತ್ತು. ಸ್ಪುಟ್ನಿಕ್ 2 ಮಿಷನ್ನ ಅಧಿಕೃತ ಮತ್ತು ಗುಪ್ತ ದಾಖಲೆಗಳನ್ನು ಒಂದೊಂದಾಗಿ ಬಿಚ್ಚಿಟ್ಟ ರೀತಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸ್ತು. ಮಲಾಶೆಂಕೋವ್ ಮೊದಲು ಬಿಚ್ಚಿಟ್ಟ ಸತ್ಯವೆಂದರೆ ಸಮಯದ ಅಭಾವ.
ಕೇವಲ 4 ವಾರಗಳಲ್ಲಿ ನೌಕೆಯನ್ನು ಸಿದ್ಧಪಡಿಸುವ ಒತ್ತಡದಿಂದಾಗಿ ನೌಕೆಗೆ ಹೀಟ್ ಶೀಲ್ಡ್ ಮತ್ತು ಮರಳಿ ಭೂಮಿಗೆ ಬರುವ ತಂತ್ರಜ್ಞಾನವನ್ನು ವಿನ್ಯಾಸಗೊಳಿಸಲೇ ಇಲ್ಲ. ಇದು ಮೊದಲೇ ನಿರ್ಧರಿಸಲ್ಪಟ್ಟ ಒನ್ ವೇ ಮಿಷನ್ ಆಗಿತ್ತು ಎಂದು ಅವರು ಒಪ್ಪಿಕೊಳ್ತಾರೆ. ನೌಕೆ ನಭಕ್ಕೆ ಚಿಮ್ಮಿದಾಗ ಲೈಕಾಳ ಹೃದಯ ಬಡಿತ ಸಾಮಾನ್ಯಕ್ಕಿಂತ 3 ಪಟ್ಟು ಹೆಚ್ಚಾಗಿತ್ತು ಅನ್ನೋದನ್ನು ಕೂಡ ಬಹಿರಂಗಪಡಿಸ್ತಾರೆ. ಇದು ಆಕೆ ಅನುಭವಿಸಿದ ತೀವ್ರ ಭಯ ಮತ್ತು ಒತ್ತಡಕ್ಕೆ ಸಾಕ್ಷಿಯಾಗಿತ್ತು. ಬಾಹ್ಯಾಕಾಶದಲ್ಲಿ ತೂಕವಿಲ್ಲದ ಸ್ಥಿತಿಗೆ ಬಂದ ನಂತರವೂ ಆಕೆಯ ಹೃದಯ ಬಡಿತ ಸಹಜ ಸ್ಥಿತಿಗೆ ಮರಳಲು ವಿಜ್ಞಾನಿಗಳು ನಿರೀಕ್ಷಿಸಿದ್ದಕ್ಕಿಂತ 3 ಪಟ್ಟು ಹೆಚ್ಚಿನ ಸಮಯ ತೆಗೆದುಕೊಂಡಿತ್ತು. ಇನ್ನು ರಾಕೆಟ್ನಿಂದ ಬ್ಲಾಕ್ ಎ ಕೋರ್ ಬೇರ್ಪಡದ ಕಾರಣ ಕ್ಯಾಬಿನ್ನೊಳಗೆ ಶಾಖ ನಿಯಂತ್ರಣ ವ್ಯವಸ್ಥೆ ಹಾಳಾಗಿತ್ತು. ಇದರಿಂದಾಗಿ ಉಡಾವಣೆಯಾದ ಕೆಲವೇ ಗಂಟೆಗಳಲ್ಲಿ ಕ್ಯಾಬಿನ್ ಒಳಗಿನ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ನಿಂದ 90 ಡಿಗ್ರಿ ಸೆಲ್ಸಿಯಸ್ವರೆಗೆ ತಲುಪಿತ್ತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನೌಕೆಯೊಳಗಿನ ತೇವಾಂಶ ಮತ್ತು ಶಾಖ ಲೈಕಾಳಿಗೆ ಉಸಿರುಗಟ್ಟುವಂತೆ ಮಾಡಿತು. ಕೊನೆಗೆ ರಷ್ಯಾ ಈ ಮೊದಲು ಹೇಳಿದ್ದ 1 ವಾರ ಲೈಕಾ ಬದುಕಿದ್ದಳು ಎಂಬ ಸುಳ್ಳನ್ನ ಮಲಾಶೆಂಕೋವ್ ಅಲ್ಲಗಳೆದಿದ್ರು. ಉಡಾವಣೆಯಾದ 5ರಿಂದ 7 ಗಂಟೆಗಳ ನಂತರ ಲೈಕಾಳ ದೇಹದಲ್ಲಿದ್ದ ಸೆನ್ಸಾರ್ಗಳಿಂದ ಯಾವುದೇ ಮಾಹಿತಿ ಬರಲಿಲ್ಲ. ಅಷ್ಟೊತ್ತಿಗೆ ಲೈಕಾ ಅತಿಯಾದ ಶಾಖ ಮತ್ತು ಭಯದಿಂದ ಮೃತಪಟ್ಟಿದ್ಲು. ಆಕೆಯ ಪ್ರಾಣ ಹೋಗುವಾಗ ನೌಕೆ ಭೂಮಿಯ ಸುತ್ತ ಅಂದರೆ ಅರ್ತ್ ಆರ್ಬಿಟ್ನಲ್ಲಿ ಕೇವಲ 4ನೇ ಸುತ್ತು ಹಾಕ್ತಿತ್ತು. ಕೊನೆಯದಾಗಿ ಸೋವಿಯತ್ ಅಧಿಕಾರಿಗಳು ಈ ವಿಷಯವನ್ನ ಹೊರಗಿನ ಜಗತ್ತಿಗೆ ಯಾಕೆ ತಿಳಿಸಬಾರದೆಂದು ನಿರ್ಧರಿಸಿದ್ರು ಎಂಬುದನ್ನು ಕೂಡ ವಿವರಿಸಿದ್ರು. ರಷ್ಯನ್ ಕ್ರಾಂತಿಯ 40ನೇ ವರ್ಷಾಚರಣೆಯ ಸಂಭ್ರಮ ಹಾಳಾಗಬಾರದೆಂಬ ಕಾರಣಕ್ಕೆ ಲೈಕಾ 1 ವಾರ ಬದುಕಿತ್ತು ಎಂಬ ಸುಳ್ಳು ಕಥೆಯನ್ನ ಹರಡಲಾಗಿತ್ತು ಎಂದು ಜಗತ್ತಿಗೆ ಸ್ಪಷ್ಟಪಡಿಸಿದ್ರು. ಇನ್ನು ಲೈಕಾಳ ಸಾವಿನ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸಲು ಮತ್ತು ಒಂದಷ್ಟು ಕಾರಣಗಳಿದ್ವು. ದಶಕಗಳ ಕಾಲ ಜಗತ್ತಿಗೆ ಲೈಕಾ 1 ವಾರ ಬದುಕಿತ್ತು ಎಂಬ ಸುಳ್ಳು ಮಾಹಿತಿಯನ್ನು ನೀಡಲಾಗಿತ್ತು. ಆದರೆ ಭವಿಷ್ಯದ ಬಾಹ್ಯಾಕಾಶ ಯಾನಗಳಿಗೆ ತಪ್ಪು ಮಾಹಿತಿ ನೀಡುವುದು ಅಪಾಯಕಾರಿ ಎಂದು ಭಾವಿಸಲಾಗಿತ್ತು. ಜೊತೆಗೆ ಬಾಹ್ಯಾಕಾಶ ನೌಕೆಯ ಉಷ್ಣ ನಿಯಂತ್ರಣ ವ್ಯವಸ್ಥೆ ಹೇಗೆ ವಿಫಲವಾಯಿತು ಎಂಬ ನೈಜ ಮಾಹಿತಿ ವಿಜ್ಞಾನಿಗಳಿಗೆ ಬೇಕಿತ್ತು. ಜೊತೆಗೆ 1991ರಲ್ಲಿ ಸೋವಿಯತ್ ಒಕ್ಕೂಟ ಪತನವಾದ ನಂತರ ಹಳೆಯ ರಹಸ್ಯ ಫೈಲ್ಗಳನ್ನು ಮುಚ್ಚಿಡುವ ರಾಜಕೀಯ ಒತ್ತಡ ಕಡಿಮೆಯಾಯಿತು. ಇದರಿಂದಾಗಿ ವಿಜ್ಞಾನಿಗಳಿಗೆ ಮುಕ್ತವಾಗಿ ಮಾತನಾಡುವ ಅವಕಾಶ ಸಿಕ್ತು. 2002ರ ವೇಳೆಗೆ ಬಾಹ್ಯಾಕಾಶ ತಂತ್ರಜ್ಞಾನ ಮುಂದುವರೆದಿತ್ತು. ಕೇವಲ 4 ವಾರಗಳಲ್ಲಿ ತಯಾರಾದ ನೌಕೆಯಲ್ಲಿ ಪ್ರಾಣಿ ಬದುಕಲು ಸಾಧ್ಯವಿಲ್ಲ ಎಂಬುದು ಇತರ ದೇಶಗಳ ವಿಜ್ಞಾನಿಗಳಿಗೂ ಸಂಶಯವಿತ್ತು. ಈ ಸಂಶಯಕ್ಕೆ ಪೂರ್ಣ ವಿರಾಮ ಹಾಡಲು ಮಲಾಶೆಂಕೋವ್ ಅಸಲಿ ಸತ್ಯವನ್ನು ಮಂಡಿಸಿದರು. ಸ್ನೇಹಿತರೆ, ಲೈಕಾ ಸತ್ತ ಮೇಲೂ ಆಕೆಯ ಮೃತದೇಹವಿದ್ದ ನೌಕೆ 5 ತಿಂಗಳುಗಳ ಕಾಲ ಭೂಮಿಯ ಸುತ್ತ ಶವ ಪೆಟ್ಟಿಗೆಯಂತೆ ಸುತ್ತುತ್ತಲೇ ಇತ್ತು. ಲೈಕಾ ಮರಳಿ ಬರಲಿಲ್ಲ. ಆದರೆ ಮಾನವ ಬಾಹ್ಯಾಕಾಶಕ್ಕೆ ಹೋಗಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಲು. ಇಂದಿಗೂ ಆಕಾಶದತ್ತ ನೋಡಿದಾಗ ಲೈಕಾಳ ಆ ಮುಗ್ಧ ಕಣ್ಣುಗಳು ನಮಗೆ ನೆನಪಾಗ್ತವೆ. ಮಾನವನ ಮಹತ್ವಾಕಾಂಕ್ಷೆಗೆ ನಡೆದ ಈ ಬಲಿದಾನದ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಲೈಕಾಳ ಸಾವಿನ ಬಗ್ಗೆ ರಷ್ಯಾ ಮುಚ್ಚಿಟ್ಟಿದ್ದ ಕಥೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.